ಸೊ ಹಾಯ್ ಹೆಲೋ ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಹೇಗಿದ್ದೀರಾ ನೀವೆಲ್ಲ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಸಖತ್ತಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ನಾನಿವತ್ತು ಎಲ್ಲಿ ಹೋಗ್ತಾ ಇದ್ದೀನಪ್ಪ ಅಂದರೆ, ಆಲ್ರೆಡಿ ಟೈಮ್ ಆಗಿದೆ. ಅಲ್ಲೂ ಒಂದು ಟೆಂಪಲ್ ಇದೆ ಗೈಸ್. ಒಂದು ಯಾವುದಿದೆ, ಕಣಿವೆ ಮಾದೇಶ್ವರ ಅಂತ ಒಂದು ಟೆಂಪಲ್ ಇದೆ. ಆ ಟೆಂಪಲಿಗೆ ನಿಮಗೆಲ್ಲ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಸೊ ಚೆನ್ನಾಗಿದೆ ಆ ಟೆಂಪಲ್, ಒಂದು ಫಾರೆಸ್ಟ್ ಏರಿಯಾ ಒಳಗಿದೆ ಅದು. ಓಕೆ, ಸೊ ನೋಡೋಣ ಬನ್ನಿ ಟೆಂಪಲ್. ಓಕೆ, ನಾನು ಸುಮಾರು ಸಲ ಹೋಗಿ ಬಂದಿದ್ದೀನಿ. ಅಲ್ಲೇ ಹೋಗಿ ಅಲ್ಲೂ ಬನ್ನಿ, ನಿಮಗೆ ಅಲ್ಲಿ ಹೋಗಿ ತಿಳಿಸ್ತೀನಿ ಏನೇನಿದೆ ಅಂತ. ಗೈಸ್, ಇವಾಗ ಫಾರೆಸ್ಟ್ ಒಳಗೆ ಎಂಟ್ರಿ ಆಗಿದ್ದೀನಿ. ಇಲ್ಲೊಂದು ಹನುಮಂತಿಂದು ಚಿಕ್ಕ ಗುಡಿ ಕೂಡ ಇದೆ. ಇಲ್ಲಿ ಜಿಗಣಿ ಸೈಡಿಂದ ಹಿಂಗೆ ಬಂದರೆ ಇಲ್ಲೊಂದು ನಿಮ್ಗೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಇಲ್ಲಿ ನೋಡಿ, ಏನಿದು ಕಣಿವೆ ಮಾದೇಶ್ವರ ಸ್ವಾಮಿ ಬಸ್ ಸ್ಟ್ಯಾಂಡ್ ಅಂತ. ಅದ್ರ ಸ್ಟೇಟ್ ಅಪೋಸಿಟ್ ನೋಡಿದೆ ಅಂದರೆ ಇಲ್ಲೊಂದು ಆರ್ಕ್ ಬೋರ್ಡ್ ಸಿಗುತ್ತೆ ನಿಮ್ಗೆ, ಇಲ್ಲಿ ನೋಡಿ. ಓಕೆ, ಸೊ ಇಲ್ಲಿಂದ ಒಂದು ಸ್ವಲ್ಪ ಆಫ್ ರೋಡಿಂಗ್ ಇದೆ. ಅಂದರೆ ಇದು ಶಾರ್ಟ್ಕಟ್, ಮೇನ್ ರೋಡ್ ಆ್ಯಕ್ಚುಲಿ ಆ ಸೈಡಿಂದ ಹಂಗೆ ತಿರ್ಗಾಡ್ಕೊಂಡು ಬರಬೇಕು. ಬಟ್ ಇದು ಶಾರ್ಟ್ಕಟ್, ಇದು ಇಲ್ಲೊಂದು ಸ್ವಲ್ಪ ಆಫ್ ರೋಡಿಂಗ್ ಇದೆ. ಓಕೆ, ಬನ್ನಿ ಹೋಗೋಣ. ಇದೇನು ಹಾರ್ಡ್ ಕೋರ್ ಆಫ್ ರೋಡ್ ಏನಿಲ್ಲ, ನಾರ್ಮಲ್ ಒಂದು ಚಿಕ್ಕದು ಸಣ್ಣದು ಆಫ್ ರೋಡ್ ಇದು, ಅಷ್ಟೊಂದು ಏನಿಲ್ಲ. ಜಲ್ಲಿ ರೋಡ್ ಅನ್ಬೋದು ಇದಕ್ಕೆ. ಓಕೆ, ಸೊ ಇಲ್ಲಿ ಇನ್ನೊಂದೇನಪ್ಪ ಅಂದರೆ, ಇದು ತಟ್ಟಿಕೆರೆಯಲ್ಲಿ ಬರುತ್ತೆ ಗೈಸ್. ತಟ್ಟಿಕೆರೆ ಅಂತ ಒಂದು ಊರಿದೆ, ಆ ಊರೊಳಗೆ ಈ ಟೆಂಪಲ್ ಬರುತ್ತೆ. ಮತ್ತು ಇಲ್ಲಿ ಜನ ಎಲ್ಲ ಬರ್ತಾರೆ. ಇಲ್ಲಿ ನೋಡಿ, ಗಾಡಿ ಎಲ್ಲ, ಕಾರ್ ಗೀರ್ ಎಲ್ಲ ತಗೊಂಡು ಇಲ್ಲಿ ಬರ್ತಾರೆ. ಓಕೆ, ಕಾರೆಲ್ಲ ಹೋಗುವಷ್ಟು ಜಾಗ ಇದೆ. ಒಂದು ಕಾರ್ ಹೋದರೆ ಇನ್ನೊಂದು ಕಾರ್ ಪಾಸ್ ಆಗೋಲ್ಲ, ಅದು ಒಂದೇ ಪ್ರಾಬ್ಲಮ್. ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಪ್ರಾಬ್ಲಮ್ಮು, ಇನ್ನೂ ಹೇಳಿಕ್ಕೆ ಹೋಗಿದ್ದೆ ಗೈಸ್, ಮರ್ತೇ ಹೋಗ್ತೀನಿ ಯಾವತ್ತಾದ್ರು. ಏನಾದರೂ ಹೇಳಬೇಕಂತ ಇರ್ತೀನಿ. ಹಾಂ, ಇಲ್ಲಿ ಆನೆಗಳು ಜಾಸ್ತಿ ಅಂತೆ ಗೈಸ್. ಆನೆಗಿನೇ ಎಲ್ಲ ಬರುತ್ತೆ ಇಲ್ಲಿ, ಆನೆಗಳು ಎಲ್ಲ ಜಾಸ್ತಿ ಅಂತೆ ಗೈಸ್. ಆನೆ ಎಲ್ಲ ಬರುತ್ತೆ ಇಲ್ಲಿ. ಓಕೆ, ಒಂದೊಂದು ಕಡೆ ಹಂಪುಗಳು ಕೂಡ ಇದ್ದಾವೆ. ಇಲ್ಲಿಂದ ಫುಲ್ಲು ಸ್ವಲ್ಪ ಸ್ಲಿಪ್ಪರಿ ಇದೆ, ನಿಮ್ಮ ಕ್ಯಾಮೆರಾದಲ್ಲಿ ಹಂಗೆ ಕಾಣಲ್ಲ. ಆದ್ರೂ ನಾನೇ ಸ್ಲೋ ಹೋಗ್ತಾ ಇದ್ದೀನಿ, 10-15 ಹೋಗ್ತಾ ಇದ್ದೀನಿ. ಓಕೆ, ಆನೆ ಎಲ್ಲ ಬರುತ್ತಂತೆ ಗೈಸ್ ಇಲ್ಲಿ. ನಂಗೆ ಒಂದು ದಿನ ಆದರೂ ನೋಡ್ಲಿಕ್ಕೆ ಸಿಕ್ಕಿಲ್ಲ, ಒಂದು ದಿನವೂ ಸಿಕ್ಕಿಲ್ಲ. ಬಟ್ ಐ ಥಿಂಕ್ ರಾತ್ರಿ ಏನಾದರೂ ಬರ್ಬೋದು, ಮೋಸ್ಟ್ಲಿ ರಾತ್ರಿ ಎಲ್ಲ ಬರುತ್ತೇನೋ. ಈಗ ಎಲ್ಲ ಬರಲ್ಲ, ರಾತ್ರಿ ಬರುತ್ತೆ, ರಾತ್ರಿ ನೈಟ್. ಓಕೆ, ಟೆಂಪಲ್ ಹತ್ರ ಇಲ್ಲಿಂದ ಆಫ್ ರೋಡ್ ಅಂದರೆ ಇದು ಎಷ್ಟು, ಐ ಥಿಂಕ್ ಒಂದು 2 ಕಿಲೋಮೀಟ್ರ್ ಇಲ್ಲ, 1 ಕಿಲೋಮೀಟ್ರ್ ಇಲ್ಲ, 800 ಮೀಟ್ರ್ ಇರ್ಬೋದು ಮೋಸ್ಟ್ಲಿ. ಅಲ್ಲಿಂದ ಹೈವೇದಿಂದ ಇದು ಆಫ್ ರೋಡು. ಮತ್ತು ಆ ಹೈವೇ ಇದೆಯಲ್ಲ, ಅದು ಸ್ಟೇಟ್ ಹೋದರೆ ಕನಕಪುರ ಹೋಗಿ ಮುಟ್ತೀವಿ ನೀವು, ಕನಕಪುರ ಹೋಗಿ ಮುಟ್ತೀವಿ. ಅವಾಗ ಜಿಗಣಿಯಿಂದ ಬರೀ 18 ಕಿಲೋಮೀಟ್ರ್ ಇದೆ, ಬರೀ 18 ಕಿಲೋಮೀಟ್ರು. ಹೆಲ್ಮೆಟ್ ಏನೂ ಹಾಕ್ಕೊಂಡು ಬಂದಿಲ್ಲ, ಯಾಕಂದರೆ ಈಗ ಹಾಕ್ಕೊಂಡು ಬರಬೇಕಿತ್ತು. ಬಟ್ ಹೆಲ್ಮೆಟ್ ಹಾಕಿಲ್ಲ, ಸಾರಿ ಗೈಸ್, ಬೇಜಾರು ಮಾಡ್ಕೋಬೇಡಿ. ನೀವೆಲ್ಲ ಹಾಕ್ಕೊಂಡು ಬನ್ನಿ, ಹೆಲ್ಮೆಟ್ ವೇರ್ ಮಾಡಿ. ಇಲ್ಲಿ ನೋಡಿ, ಇಲ್ಲೊಂದು ಇದು ಚೆಕ್ ಪೋಸ್ಟ್ ಥರ ಸಿಗುತ್ತೆ ಬಂದರೆ. ಓಕೆ ನೋಡಿ, ಜಸ್ಟ್ ನಿಮ್ಮ ಹತ್ರ ಮಾತಾಡ್ತಾ ಒಂದು 2-3 ನಿಮಿಷದಲ್ಲಿ ಬಂದ್ಬಿಡ್ತೀವಿ. ಈ ಥರ ಚೆಕ್ ಪೋಸ್ಟ್ ಸಿಗುತ್ತೆ. ಚೆಕ್ ಪೋಸ್ಟ್ ಕಡೆಯಿಂದ ಈ ರೂಟಿಂದ ಬಂದರೆ ಹಿಂಗೆ ಚೆಕ್ ಪೋಸ್ಟ್ ಕಡೆಯಿಂದ ಲೆಫ್ಟ್ ತೊಗೊಳ್ಳೋದು. ಲೆಫ್ಟ್ ತೊಗೊಂಡ್ರೆ ಅಲ್ಲಿ ಗಾಡಿ ನಿಂತಿದೆ ನೋಡಿ, ಅದೇ ಟೆಂಪಲ್ ಅದು. ಓಕೆ, ಸೊ ಬನ್ನಿ, ಅದೇ ಟೆಂಪಲ್. ಇಲ್ಲಿ ನೋಡಿ, ಇದೇ ಟೆಂಪಲ್, ಇದು ಟೆಂಪಲ್ಲು. ಸೊ ಜನ ಇಲ್ಲಿ ಜಾಸ್ತಿ ಯಾರೂ ಬರಲ್ಲ. ಓಕೆ, ಸೊ ಬನ್ನಿ. ಇದು ಶಿವನ ಗುಡಿ ಇಲ್ಲಿರೋದು. ಇಲ್ಲಿ ಶಿವ ಕುಂತಿದ್ದಾನೆ, ಮತ್ತು ಇದ್ರ ನೇರು ಇಲ್ಲಿ ಹನುಮಂತ ಇದ್ದಾನೆ, ಹನುಮಂತನ ಗುಡಿ ಇದು. ಓಕೆ, ಸೊ ನಂದಂತೂ 2 ಕಡೆ ದರ್ಶನ ಆಯಿತು. ಸೊ ಇಲ್ಲಿ ಸ್ಟಾಲ್ಗಳು ಎಲ್ಲ ಬಂದಿರ್ತವೆ. ಇಲ್ಲಿ ನೋಡಿ, ಈ ರೀತಿ ಎಲ್ಲ ಹೂವು, ಕಾಯಿ, ಹಣ್ಣು, ಹಂಪು ಎಲ್ಲ ಇರ್ತವೆ ಇಲ್ಲಿ. ಓಕೆ, ಜಾಸ್ತಿ ಯಾರು ಜನ ಇರಲ್ಲ, ಒಂದು ಸ್ವಲ್ಪ ಜನ ಇರ್ತಾರಷ್ಟೆ. ನಿಮ್ದೇನಾದರೂ ಹೊಸ ಗಾಡಿಗಳು ಏನಾದರೂ ಇದ್ದರೆ ಇಲ್ಲಿ ಬಂದು ಪೂಜೆ ಕೂಡ ಮಾಡಿಸ್ಬೋದು. ನೋಡಿ, ಇಲ್ಲಿ ಮಾಡ್ತಾ ಇದ್ದಾರೆ. ಓಕೆ, ಈ ಹೂವು ತೊಗೊಂಡು ಬಂದಿದ್ದೆ, ನಮ್ಮ ಎಂಜಲ್ಲಿಗೆ ಹೂವು ಇಡೋಣ. ಗೈಸ್, ಇದು ಆ್ಯಕ್ಚುಲಿ ಸೋಮವಾರ ಒಂದೇ ದಿನ ಓಪನ್ ಇರುತ್ತೆ, ಅದೇ ಈ ಟೆಂಪಲ್ದು ವಿಶೇಷತೆ.
ಓಕೆ, ಮತ್ತು ಬಾಕಿ ಯಾವುದೇ ದಿನ ಇದು ಓಪನ್ ಇರೋಲ್ಲ, ಎಲ್ಲ ಕ್ಲೋಸ್ ಇರುತ್ತೆ ಇಲ್ಲಿ. ದರ್ಶನ ಮಾತ್ರ ಎನರ್ಜೆಟಿಕ್ ಆಗಿತ್ತು ಗೊತ್ತಾ, ಸಖತ್ತಾಗಿ ದರ್ಶನ ಆಯಿತು. ನೀವು ಯಾವತ್ತಾದ್ರೂ ಈ ತಟ್ಟೆಕೆರೆ ಸೈಡ್ ಬಂದರೆ ಇಲ್ಲಿ ಒಂದು ಸಲ ವಿಸಿಟ್ ಮಾಡಿ. ಬಟ್ ಸೋಮವಾರ ಒಂದೇ ದಿನ ಓಪನ್ ಇರುತ್ತೆ, ಅದು ಒಂದು ನೋಡ್ಕೊಂಡು ಬನ್ನಿ. ಓಕೆ, ಸೊ ಇಲ್ಲಿ ಒಂದು ಅನ್ನಪ್ರಸಾದ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ ಇಲ್ಲಿ ನೋಡಿ. ಸೊ ಬನ್ನಿ, ಅನ್ನಪ್ರಸಾದ ಈಗ ತಿನ್ನೋಣ. ಟೆಂಪಲ್ ನೇರೇ ಇಲ್ಲಿ ನೋಡಿ. ಜಾಸ್ತಿ ಏನು ಜನ ಇಲ್ಲ, ಒಂದು 60-70 ಜನ ಏನೋ ಇರ್ಬೋದು ನಾರ್ಮಲಿ ಅಷ್ಟೇ. ಗೈಸ್, ತಟ್ಟೆ ಮಾತ್ರ ನೀವೇ ತೊಳೆದಿಡಬೇಕು, ಅದು ಇಲ್ಲಿನ ಪಾಲನೆ. ಗೈಸ್, ನೀವು ಈ ಟೆಂಪಲ್ ಹತ್ರ ಏನಾದರೂ ಬಂದರೆ ಇಲ್ಲೊಂದು ಕೆರೆ ಕೂಡ ಇದೆ. ಓಕೆ, ಇಲ್ಲಿ ನೋಡಿ, ಇದು ಕೆರೆಗೆ ಹೋಗುವ ರಸ್ತೆ ಇದು. ಓಕೆ, ಅಲ್ಲಿ ಮೊಸಳೆಗಳು ಇದ್ದಾವಂತ ಅಲ್ಲಿ ಬಿಡಲ್ಲ, ಇಲ್ಲೇ ಫಾರೆಸ್ಟ್ ಜನ ಯಾರ್ಯಾರು ಇರ್ತಾರೆ. ಬಟ್ ಒಂದೊಂದು ಟೈಮ್ ಹೋಗ್ಬೋದು ನೀವು. ನಾನು ಒಂದು ಸಲ ಹೋಗಿದ್ದೆ, ಮತ್ತೆ 4-5 ಟೈಮ್ಸ್ ಬಂದವಾಗ ಬಿಟ್ಟಿಲ್ಲ ನನಗೆ. ಇಲ್ಲಿ ನೋಡಿ, ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ನೋಡಿ. ಓಕೆ, ಮೊಸಳೆ ಇದೆ ಅಂತೆ, ಅಂದರೆ ಆ ಮೊಸಳೆಗಳು ಮೇಲ್ಗಡೆನೇ ಬಂದಿರ್ತವೆ. ನಿಮಗೆ ಇಲ್ಲಿ ಕೋತಿಗಳು ಬಹಳ ನೋಡ್ಲಿಕ್ಕೆ ಸಿಗುತ್ತೆ ಗಾಯ್ಸ್ ಬಂದರೆ. ಕೋತಿ ಅಂದರೆ ಹನುಮಂತ, ಆಂಜನೇಯ ಟೆಂಪಲ್ ಇದೆ ಅಲ್ಲ, ಅದಕ್ಕೋಸ್ಕರ. ಸೊ ಗೈಸ್, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ಲೈಕು, ಶೇರು, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರಂತೂ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನನಗೆ ಇನ್ನೊಂದು ಸ್ವಲ್ಪ ಮೋಟಿವೇಶನ್ ಬರುತ್ತೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಸಿ ಯು ಗೈಸ್.